ಇನ್ನು ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಅಸ್ಥಿಪಂಜರ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ 3 ಅಸ್ಥಿಪಂಜರದ ಡಿಎನ್ಎ ದೃಢಪಡಿಸಲಾಗಿದೆ. ಕೊಡಗು ಜಿಲ್ಲೆ ಟಿ ಶೆಟ್ಟಿಗೇರಿಯ ಯುಬಿ ಅಯ್ಯಪ್ಪ ಅನ್ನೋದು ಗೊತ್ತಾಗಿದೆ. ಇನ್ನು ತುಮಕೂರು ಜಿಲ್ಲೆಯ ದಾಸರಕಲ್ಲಹಳ್ಳಿಯ ಆದಿಶೇಷ್, ಇನ್ನು ಕೋಲಾರ ಜಿಲ್ಲೆ ಮೀಸಗಾಣಹಳ್ಳಿಯ ಕೃಷ್ಣಪ್ಪ ಅನ್ನೋದು ದೃಢಪಟ್ಟಿದೆ. ಡಿಎನ್ಎ ದೃಢವಾಗಿರೋದು. 3 ಕುಟುಂಬಸ್ಥರ ಡಿಎನ್ಎ ಪಡೆದು ಪರಿಶೀಲನೆಯನ್ನ ನಡೆಸಲಾಗಿತ್ತು. ಕುಟುಂಬಸ್ಥರಿಗೆ ಅಸ್ಥಿಪಂಜರದ ಡಿಎನ್ಎ ಮ್ಯಾಚಿಂಗ್ ಆಗ್ತಾ ಇದೆ. ಅಂದ್ರೆ ಎಸ್ಐಟಿಗೆ ಮನವಿ ಮಾಡಿದ್ರೆ ಅಸ್ಥಿಪಂಜರ ಪಡೆಯೋದಕ್ಕೆ ಅವಕಾಶ ಕೂಡ ಇದೆ ಕುಟುಂಬಸ್ಥರಿಗೆ. ಜುಲೈ 15ರಂದು ಸಲ್ಲಿಸಿದಂತಹ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖ ಕೂಡ ಆಗಿರೋದು. ನೋಡಿ, ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಏನು ಅಸ್ಥಿಪಂಜರಗಳು ಪತ್ತೆಯಾಗಿತ್ತು, ಆ 3 ಅಸ್ಥಿಪಂಜರಗಳ ಡಿಎನ್ಎ ರಿಪೋರ್ಟ್ ಹೊರಬಿದ್ದಿದೆ. ಅದು ಯಾರ್ಯಾರ್ದು, ಯಾವ ಕುಟುಂಬಸ್ಥರಿಗೆ ಸೇರಿದಂಥದ್ದು ಅನ್ನೋದಂಥ ವಿಚಾರ. ಯಾಕಂದರೆ ಕುಟುಂಬಸ್ಥರ ಡಿಎನ್ಎ ಅನ್ನ ಪಡೆದು ಮ್ಯಾಚ್ ಮಾಡಲಾಗಿತ್ತು. ಅದರಲ್ಲಿ 3 ಅಸ್ಥಿಪಂಜರ ಈಗ ಮ್ಯಾಚ್ ಆಗಿರೋದು. ಒಂದು ಕೊಡಗು ಜಿಲ್ಲೆಯ ಶೆಟ್ಟಿಗೇರಿಯ ಯುಬಿ ಅಯ್ಯಪ್ಪ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ತುಮಕೂರು ಜಿಲ್ಲೆಯ ದಾಸರಕಲ್ಲಹಳ್ಳಿಯ ಆದಿಶೇಷ ಅನ್ನೋದು ಗೊತ್ತಾಗಿದೆ. ಇನ್ನು ಕೋಲಾರ ಜಿಲ್ಲೆ ಮೀಸಗಾಣಹಳ್ಳಿಯ ಕೃಷ್ಣಪ್ಪ ಅನ್ನೋದು ಡಿಎನ್ಎ ಮೂಲಕ ದೃಢಪಟ್ಟಿರುವಂಥದ್ದು. 3 ಕುಟುಂಬಸ್ಥರ ಡಿಎನ್ಎ ಪಡೆದು ಪರಿಶೀಲಿಸಿದಂತಹ ಸಂದರ್ಭ ಡಿಎನ್ಎ ಮ್ಯಾಚಿಂಗ್ ಆಗಿದೆ. ಇನ್ನು ಎಸ್ಐಟಿಗೆ ಮನವಿ ಏನಾದರೂ ಮಾಡಿದ್ರೆ ಅವರ ಅಸ್ಥಿಪಂಜರವನ್ನ ಪಡೆಯೋದಕ್ಕೆ ಕುಟುಂಬಸ್ಥರಿಗೆ ಅವಕಾಶವನ್ನ ನೀಡಲಾಗಿದೆ. ಇದು 15ನೇ ತಾರೀಕಿನಂದೇ ಸಲ್ಲಿಸಿದಂತಹ ವರದಿಯಲ್ಲಿ ಉಲ್ಲೇಖವಾಗಿರುವಂತಹ ವಿಚಾರ. ಈಗ ಟಿವಿ9ಗೆ ಲಭ್ಯವಾಗಿರುವಂಥದ್ದು. ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಪಡೆದುಕೊಂಡಿತ್ತು ಈ ಒಂದು ಕೇಸ್. ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಆರೋಪಗಳು, ಪ್ರತ್ಯಾರೋಪಗಳು, ದೊಡ್ಡ ಮಟ್ಟದ ಕಾರ್ಯಾಚರಣೆ, ಅಲ್ಲಿ ಸಿಕ್ಕಂತಹ ಅಸ್ಥಿಪಂಜರಗಳು ಸಾಕಷ್ಟು ಅನುಮಾನವನ್ನ ಹುಟ್ಟಾಕಿತ್ತು. ಇದು ಯಾರ ಶವ, ಹೇಗಿಲ್ಲಿ ಹೂತಾಕಿದ್ದಾರೆ, ಯಾವ ಕಾರಣದಿಂದಾಗಿ ಇಲ್ಲಿ ಬಂದು ಮಣ್ಣು ಮಾಡಿದ್ದಾರೆ, ಈ ರೀತಿಯ ವಿಚಾರಗಳೆಲ್ಲವೂ ಕೂಡ ಬಹಳ ದೊಡ್ಡ ಪ್ರಶ್ನೆಗಳನ್ನ ಹುಟ್ಟಾಕಿತ್ತು. ಈಗ ಯಾವೆಲ್ಲ ಅಸ್ಥಿಪಂಜರಗಳು ಕಾರ್ಯಾಚರಣೆ ಸಂದರ್ಭದಲ್ಲಿ ಲಭಿಸಿತ್ತು, ಆ ಎಲ್ಲ ಅಸ್ಥಿಪಂಜರಗಳ ಡಿಎನ್ಎ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಅದರ ವರದಿ ಈಗ ಕೈ ಸೇರಿರುವಂಥದ್ದು. ಈಗ ಜುಲೈ 15ನೇ ತಾರೀಕು ಒಂದು ವರದಿಯನ್ನ ಎಸ್ಐಟಿ ಸಲ್ಲಿಕೆ ಮಾಡುತ್ತೆ ಸರ್ಕಾರಕ್ಕೆ. ಆ ಒಂದು ವರದಿಯಲ್ಲಿ ಈ ಎಲ್ಲ ವಿಚಾರಗಳು ಉಲ್ಲೇಖವಾಗಿರೋದನ್ನ ನಾವು ಗಮನಿಸಬಹುದು. ಯಾರ್ಯಾರ ಶವ ಅದು, ಯಾವ ಕುಟುಂಬಸ್ಥರಿಗೆ ಸೇರಿದ್ದು ಅನ್ನುವಂತಹ ವಿಚಾರದಲ್ಲಿ ಈಗ ಹೆಸರು ಸಮೇತವಾಗಿ, ಫೋಟೋ ಸಮೇತವಾಗಿ ಟಿವಿ9ಗೆ ಲಭ್ಯವಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. 3 ಅಸ್ಥಿಪಂಜರದ ಕುರುಹುಗಳು ಈಗ ಪತ್ತೆ ಆಗಿರುವಂಥದ್ದು. ಯಾರ್ಯಾರ ಅಸ್ಥಿಪಂಜರ, ಇನ್ನು ಈ ತನಿಖೆ ಇನ್ನು ಮುಂದಿನ ಹಂತದಲ್ಲಿ ಅದು ಹೇಗೆ ಅಲ್ಲಿ ಶವ ಸಿಕ್ತು, ಅಲ್ಲಿ ಯಾಕೆ ಕೂತ್ ಹಾಕಿದ್ರು, ಎಲ್ಲ ವಿಚಾರದ ಸಂಬಂಧಪಟ್ಟಂತೆ ಎಸ್ಐಟಿ ಇನ್ನೂ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಹೀಗಾಗಿ ತನಿಖೆ ನಂತರದಲ್ಲಿ ಎಲ್ಲಾ ವಿಚಾರಗಳು ಕೂಡ ಹೊರಬರುತ್ತೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಆದಿಶೇಷ್, ಕೃಷ್ಣಪ್ಪ ಹಾಗೆ ಯುಬಿ ಅಯ್ಯಪ್ಪ. ಕೊಡಗು ಜಿಲ್ಲೆಯ ಟಿ ಶೆಟ್ಟಿಗೇರಿಯ ಯುಬಿ ಅಯ್ಯಪ್ಪ ಅವರು, ಹಾಗೆ ತುಮಕೂರು ಜಿಲ್ಲೆಯ ದಾಸರಕಲ್ಲಹಳ್ಳಿಯ ಆದಿಶೇಷ್, ಹಾಗೆ ಕೋಲಾರ ಜಿಲ್ಲೆ ಮೀಸಗಾಣಹಳ್ಳಿಯ ಕೃಷ್ಣಪ್ಪ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಅಲ್ಲಿ ಬಂಗ್ಲಗುಡ್ಡದಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ದು ಏನು ಅನ್ನುವಂತಹ ವಿಚಾರದಲ್ಲಿ ಬಹಳ ಅನುಮಾನ ಇತ್ತು, ಕುತೂಹಲ ಕೂಡ ಇತ್ತು. ಈಗ ಡಿಎನ್ಎ ಪರೀಕ್ಷೆ ಹೊರಬಿದ್ದಿದೆ, ಅದರ ರಿಪೋರ್ಟ್ ಹೊರಬಿದ್ದಿದೆ, ಈಗ ಮ್ಯಾಚಿಂಗ್ ಕೂಡ ಆಗಿರುವಂತದ್ದು. ಸದ್ಯ ಯಾವ ರೀತಿ ಬೆಳವಣಿಗೆ ಪಡ್ಕೊಳ್ತಾ ಇದೆ, ಈಗ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತಾ, ಹೇಗೆ ಪೃಥ್ವಿ? ಮಧುನಗರದಲ್ಲಿ ಪ್ರಮುಖವಾಗಿ ಕುಟುಂಬಸ್ಥರು ಏನಾದರೂ ಇದನ್ನ ಮನವಿ ಮಾಡಬೇಕು ಅಂದ್ರೆ ಎಸ್ಐಟಿಗೆ ಮನವಿಯನ್ನ ಮಾಡಬೇಕು ಅಂದ್ರೆ ತಮ್ಮ ಅಸ್ಥಿಪಂಜರ ಡಿಎನ್ಎ ಮ್ಯಾಚ್ ಆದಂತ ಸಂದರ್ಭದಲ್ಲಿ ಅದು ಬೇಕು ಅಂತ ಹೇಳಿ ಮನವಿ ಮಾಡದಂತ ಸಂದರ್ಭದಲ್ಲಿ ಕಾನೂನು ಪ್ರಕ್ರಿಯೆಗಳೇನಿರುತ್ತೆ ಆ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸಿ ಅವರಿಗೆ ಹಸ್ತಾಂತರ ಮಾಡುವ ಕೆಲಸವನ್ನ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಆ ಅಸ್ಥಿಪಂಜರಗಳು ಈ ಒಂದು ಏನು ತನಿಖೆಯ ಭಾಗ ಆಗಿರೋದ್ರಿಂದ ಅದರ ಎಲ್ಲ ಒಂದು ಎವಿಡೆನ್ಸ್ ಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿ ಇಷ್ಟಲಾಗಿರುತ್ತೆ. ಸೊ ಎಲ್ಲ ಎವಿಡೆನ್ಸ್ಗಳು ಆಗಿದೆ ಅನ್ನೋ ದೃಢಪಟ್ಟರೆ ಅವರಿಗೆ ಅವರು ಮನವಿ ಮಾಡಿದ್ರೆ ಕುಟುಂಬಕ್ಕೆ ವಾಪಸ್ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಎಸ್ಐಟಿ ಅವರು ಮಾಡ್ತಾರೆ. ಸೊ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಈ ವಿಚಾರವನ್ನು ಗಮನಿಸಲಾಗಿದೆ, ಅಂತಿಮ ವರದಿಯಲ್ಲೂ ಕೂಡ ಇದನ್ನ ಸಲ್ಲಿಸಲಾಗಿದೆ. ಸೊ ನ್ಯಾಯಾಲಯದ ಗಮನಕ್ಕೆ ತಂದು ಅವರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾಳೆ. ಸೊ ಇಲ್ಲಿ ಅವರ ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಈಗ ಏನು ಕೊಡಗು ಜಿಲ್ಲೆಯ ಯುಬಿ ಅಯ್ಯಪ್ಪ ಏನಿದ್ರೆ ಅವರು 25/6/2017 ಮೈಸೂರು ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋದದ್ದು ವಾಪಸ್ ಬಂದಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಅವರು ಪುಟ್ಟ ವೃತ್ತದ ಶ್ರೀಮಂಗಳ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣವನ್ನ ಕೂಡ
ದಾಖಲಿಸಿದ್ರು. ಸೊ ಅಲ್ಲಿ ಕುಟುಂಬಸ್ಥರು ನಾಪತ್ತೆ ಪ್ರಕರಣ ದಾಖಲಿಸಿ ಇಷ್ಟು ವರ್ಷ ಅದು ಕೂಡ ಪತ್ತೆ ಆಗಿರ್ಲಿಲ್ಲ, ಅದು ಕಳೆದ ವರ್ಷ ಈಗ ಪತ್ತೆ ಆಗಿದ್ದಂಥದ್ದು. ಇನ್ನು ತುಮಕೂರು ಜಿಲ್ಲೆಯ ಆದಿಶೇಷ ನಾರಾಯಣ, ಆತ ಬೆಂಗಳೂರಿನ ಬಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಸೊ ಯಾವಾಗ ಏನು ಫೆಬ್ರವರಿ 2013ನೇ ತಾರೀಕು ಅಂದ್ರೆ ಮನೆಯಲ್ಲೇ ಮೊಬೈಲ್ ಅನ್ನ ಇಟ್ಟು ನಾಪತ್ತೆಯಾಗಿದ್ದ. ಸೊ ಅದಾದ ಬಳಿಕ ಕಳೆದ ವರ್ಷ ಇಲ್ಲಿ ಪತ್ತೆ ಆಗಿದ್ದಂಥದ್ದು. ಮತ್ತೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಏನು ಕೃಷ್ಣಪ್ಪ, ಅವರು 85 ವಯಸ್ಸಾಗಿರೋ ಸಂದರ್ಭದಲ್ಲಿ ಅವರು ಅಂದ್ರೆ 2024 ಅಂದ್ರೆ ಕಳೆದ 2 ವರ್ಷಗಳ ಹಿಂದಷ್ಟೇ ಅವರು ಮನೆಯಿಂದ ಏಕಾಏಕಿ ಕಾಣೆಯಾಗಿರ್ತಾರೆ. ಸೊ ಅವರ ಒಂದು ಅಸ್ಥಿ ಪಂಜರ ಅಲ್ಲಿ ಪತ್ತೆ ಆಗಿರುವಂಥದ್ದು. ಅಂದ್ರೆ ಈ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ಆ 3 ಅಸ್ಥಿ ಪಂಜರಗಳೇನು ಪತ್ತೆಯಾಗಿತ್ತು ಅದರ ಸುತ್ತಮುತ್ತ ಕೆಲವೊಂದು ದಾಖಲೆಗಳು ಸಿಕ್ಕಿತ್ತು. ಅಂದ್ರೆ ಅವರ ಆಧಾರ್ ಕಾರ್ಡ್ ಇರ್ಬೋದು. ಇನ್ನು ಎಕ್ಸಾಂಪಲ್ ಈ ಮಡಿಕೇರಿ ಅವ್ರದ್ದು ಅಂದ್ರೆ ಕೊಡಗು ಮೂಲದವ್ರು ನೋಡ್ತಾ ಹೋಗೋದಾದ್ರೆ ಅವ್ರದ್ದು ಏನು ಅವರಿಗೆ ಕೆಲವೊಂದು ಮೆಡಿಕಲ್ ಆಪರೇಷನ್ಸ್ ಆಗಿತ್ತು. ಮತ್ತೆ ಅವರೊಂದು ಊರುಗೋಲನ್ನ ಬಳಸ್ತಾ ಇದ್ರು. ಸೊ ಆ ಒಂದು ವಾಕಿಂಗ್ ಸ್ಟಿಕ್ ಕೂಡ ಅಲ್ಲೇ ಪತ್ತೆಯಾಗಿತ್ತು. ಸೊ ಈ ಎಲ್ಲ ಕಾರಣಗಳಿಂದ ಅವರ ಮನೆಯವರು ಪತ್ತೆಯಾಯಿತು. ಸೊ DNA ಕೂಡ ಮ್ಯಾಚ್ ಆಗಿದ್ದಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಅನೇಕ ಪಳೆಯುಳಿಕೆಗಳು ಅಸ್ಥಿಪಂಜರದ ಕೆಲವೊಂದು ಭಾಗಗಳು ಪತ್ತೆಯಾಗಿತ್ತು. ಸೊ ಅದನ್ನ ಇನ್ನೂ ಪತ್ತೆ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಯಾರ DNA ಟೆಸ್ಟ್ ಮಾಡಿಸ್ಬೇಕು ಅನ್ನೋದು ಈಗ ಪೊಲೀಸರಿಗೆ ಅಂದ್ರೆ SIT ಅವರಿಗೆ ಅದು ಅಷ್ಟು ಗೊತ್ತಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅದು ರ್ಯಾಂಡಮ್ ಆಗಿ ಇರುತ್ತೆ. ಯಾವುದೇ ರೀತಿಯ ID ಕಾರ್ಡ್ಗಳು, ಯಾವುದೇ ರೀತಿ ಕುರುಹುಗಳು, ಸಂಬಂಧಿಕರು ಯಾರು ಸಿಗಲ್ಲ. ಸೊ ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಯಾರ್ಯಾರು ಕೊಟ್ಟಿದ್ರು ಅಂತವ್ರ ಜೊತೆ ಈ DNA ಮ್ಯಾಚಿಂಗ್ ಅನ್ನ ಮಾಡುವಂತ ಕೆಲಸವನ್ನು ಕೂಡ ನೆಕ್ಸ್ಟ್ ಹಂತದಲ್ಲಿ ಮಾಡಲಾಗಿತ್ತು. ಅದಕ್ಕೆ ಈ ಮೂವರಿಗೂ ಈಗ DNA ಮ್ಯಾಚ್ ಆಗಿರುವಂಥದ್ದು. ಅವರ ಕುಟುಂಬಸ್ಥರು ಇದನ್ನ ಪಡೆಯುವಂತ ಎಲ್ಲ ಅವಕಾಶಗಳು ಇದೆ ಅನ್ನೋದು. ಓಕೆ ಪೃಥ್ವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.